ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಹಕಾರ ಕೊಡಿ, ಬೆಳೆಸಿ, ಹರಸಿ, ಹಾರೈಸಿ ಅಂತ ಕೇಳ್ಕೊಳ್ತಾ ನೋಡಿ. ಈ ದೇವಾಲಯ ಇರುವಂಥದ್ದು ತಮಿಳುನಾಡು ತಂಜಾವೂರಿನ ಬೃಹದೀಶ್ವರ ಅಂತ ದೇವಸ್ಥಾನ. ಇದು ಭಗವಂತನ ಸಾಕ್ಷಾತ್ ರೂಪ ನೋಡಿ, ಎಷ್ಟು ಆಕರ್ಷಣೀಯವಾಗಿದೆ. ಈ ದೇವಾಲಯದ ವಿಸ್ತೀರ್ಣ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಹೇಳೋದಕ್ಕೆ ಅಸಾಧ್ಯ. ಇದಕ್ಕೆ ಒಂದು ಇತಿಹಾಸನೇ ಇದೆ. ಈ ಇತಿಹಾಸ ಏನಿಲ್ಲ ಅಂತಂದರೂ 1000 ವರ್ಷಕ್ಕೆ ಮೀರಿದ್ದಂಥ ಇತಿಹಾಸ ಇದೆ. ಅದೆಲ್ಲ ನಿಧಾನವಾಗಿ ತಿಳ್ಕೊಳ್ಳೋಣ ಬನ್ನಿ. ಭಗವಂತನ ಒಂದು ವಿರಾಟ್ ಸ್ವರೂಪ ಬೃಹದೀಶ್ವರ ದೇವಾಲಯ ಇದು. ಹಾಗೆ ಇದರ ಕೆತ್ತನೆ ಆಗಿರಲಿ, ಮತ್ತು ಇದರ ಒಂದು ರಾಜಗೋಪುರ ಆಗಿರಲಿ, ಹಾಗೆ ಸುತ್ತಲಿನ ಆಕಾರ ಯಾವ ರೀತಿ ಕೆತ್ತಿದ್ದಾರೆ, ಮತ್ತು ಸೂರ್ಯರಶ್ಮಿ ಆ ಮಂಟಪದ ಮೇಲೆ ಯಾವ ರೀತಿ ಬೀಳುತ್ತೆ, ಹಾಗೆ ಈ ದೇವಾಲಯದ ಕೆತ್ತನೆಯ ರೂವಾರಿಗಳು ಯಾರು, ಇದಕ್ಕೆ ಒಂದು ಅಡಿಗಲ್ಲು ಹಾಕ್ದಂಥವ್ರು ಯಾರು, ಇದು ಯಾರ ಕಾಲದಲ್ಲಾಯಿತು, ಯಾರು ನಿರ್ಮಾಣ ಮಾಡಿದಂಥವ್ರು, ಇದೆಲ್ಲವನ್ನು ಸೂಕ್ಷ್ಮವಾಗಿ ತಿಳಿಸಿ ಕೊಡ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಇದೆ, ಇದರ ಇತಿಹಾಸ, ಗತವೈಭವದ ಕಾಲ ಎಲ್ಲವನ್ನು ವಿಮರ್ಶೆ ಮಾಡ್ತಾ ಹೇಳ್ತಾ ಹೋಗ್ತೀನಿ. ನೋಡಿ, ಎಲ್ಲಿಯೋ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ, ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಆಗ ಮಾತ್ರ ನಿಮ್ಗೆ ಪೂರ್ತಿ ಅರ್ಥ ಆಗುವಂಥದ್ದು. ಬನ್ನಿ ಹೇಳ್ತೀನಿ. ಈ ಬೃಹದೀಶ್ವರ ದೇವಾಲಯವು ತಮಿಳುನಾಡಿನ ತಂಜಾವೂರಿನಲ್ಲಿರುವ ದಕ್ಷಿಣ ಭಾರತದ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ಪೆರುವುಡೆಯರ್ ಕೋವಿಲ್ ಮತ್ತು ರಾಜರಾಜೇಶ್ವರಂ ಎಂದು ಕರೆಯಲ್ಪಡುವ ಈ 11ನೇ ಶತಮಾನದ ದೇವಾಲಯವನ್ನು ಚೋಳ ಚಕ್ರವರ್ತಿ 1ನೇ ರಾಜರಾಜ ಚೋಳ ನಿರ್ಮಿಸಿದನು. ಚೋಳರ ಕಲಾವೈಭವವನ್ನು ನಾವಿಲ್ಲಿ ನೋಡಬಹುದು. 1000ರಿಂದ 1010 ಅವಧಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ ಚೋಳರಾಜರ, ಹಾಗೆ ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲುಗಳಲ್ಲಿ, ನಂತರ ಮಾಮಲ್ಲಪುರಂ ಇತರ ಸ್ಮಾರಕಗಳಲ್ಲಿ ಕಂಡುಬಂದಂತೆ ಪಲ್ಲವ ಯುಗದೊಂದಿಗೆ ಚಾಲುಕ್ಯ ಯುಗದ ಆಳ್ವಿಕೆಯಲ್ಲಿ 5ನೇ ಶತಮಾನದಿಂದ 9ನೇ ಶತಮಾನದವರೆಗೆ ದ್ರಾವಿಡ ದೇವಾಲಯಗಳ ಶೈಲಿಯ ವರ್ಣಪಟಲವು ಅಭಿವೃದ್ಧಿ ಹೊಂದುತ್ತಲೇ ಇತ್ತು. ನಂತರ 850-1280 ನಡುವೆ ಚೋಳರು ಪ್ರಬಲ ರಾಜವಂಶರಾಗಿ ಹೊರಹೊಮ್ಮಿದರು. ಈ ಆರಂಭಿಕ ಚೋಳರ ಅವಧಿಯು ತಮ್ಮ ಭೌಗೋಳಿಕ ರಾಜಕೀಯ ಗಡಿಗಳನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಹೆಚ್ಚಿನ ಒತ್ತು ನೀಡಿತು ಮತ್ತು ವಾಸ್ತುಶಿಲ್ಪದ ಮೇಲೆ ಕಡಿಮೆ ಒತ್ತು ನೀಡಿತು. 10ನೇ ಶತಮಾನದಲ್ಲಿ ಚೋಳ ಸಾಮ್ರಾಜ್ಯದೊಂದಿಗೆ ಅದರ ರಾಜಧಾನಿಗಳನ್ನು ಪ್ರಕ್ಷೇಪಿಸುವ ಬಹುಮುಖಿ ಸ್ತಂಭಗಳಂಥ ವೈಶಿಷ್ಟ್ಯಗಳು ಹೊರಹೊಮ್ಮಿದವು. ಇದು ಜಾರ್ಜ್ ಮೈಕಲ್ ಹೇಳುವಂತೆ ಹೊಸ ಚೋಳ ಶೈಲಿಯ ಗೋಪುರ ಶಾಸನಗಳು, ಹಸಿ ಚಿತ್ರಗಳು ಮತ್ತು ಮುಖ್ಯವಾಗಿ ಶೈವ ಧರ್ಮಕ್ಕೆ ಸಂಬಂಧಿಸಿದ ಶಿಲ್ಪಗಳು, ಆದರೆ ವೈಷ್ಣವ ಧರ್ಮ ಮತ್ತು ಶಕ್ತಿ ಧರ್ಮಕ್ಕೂ ಸಂಬಂಧಿಸಿದವು. ದೇವಾಲಯವು ಅದರ ಇತಿಹಾಸದಲ್ಲಿ ಹಾನಿಗೊಳಗಾಗಿತ್ತು ಮತ್ತು ಕೆಲವು ಕಲಾಕೃತಿಗಳು ಈಗ ಕಾಣೆಯಾಗಿವೆ. ನಂತರದ ಶತಮಾನಗಳಲ್ಲಿ ಹೆಚ್ಚುವರಿ ಮಂಟಪ, ಸ್ಮಾರಕಗಳನ್ನು ಸೇರಿಸಲಾಯಿತು. 16ನೇ ಶತಮಾನದ ನಂತರ ಸೇರಿಸಿದ ಕೋಟೆಯ ಗೋಡೆಗಳ ನಡುವೆ ದೇವಾಲಯವು ಈಗ ನಿಂತಿದೆ. ಗ್ರಾನೈಟ್ ಬಳಸಿ ನಿರ್ಮಿಸಲಾದ ದೇವಾಲಯದ ಮೇಲಿರುವ ವಿಮಾನ ಗೋಪುರವು ದಕ್ಷಿಣ ಭಾರತದಲ್ಲಿಯೇ ಅತೀ ಎತ್ತರದ್ದಾಗಿದೆ. ಈ ದೇವಾಲಯವು ಬೃಹತ್ ಸ್ತಂಭಾಕಾರದ ಪ್ರಕಾರ ಮತ್ತು ಭಾರತದ ಅತಿ ದೊಡ್ಡ ಶಿವಲಿಂಗಗಳಲ್ಲಿ ಒಂದಾಗಿದೆ. ಇದು ತನ್ನ ಶಿಲ್ಪಕಲೆಯ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ. ಜೊತೆಗೆ 11ನೇ ಶತಮಾನದಲ್ಲಿ ಹಿತ್ತಾಳೆಯ ನಟರಾಜ ಶಿವನನ್ನು ನೃತ್ಯದ ಅಧಿಪತಿಯಾಗಿ ನೇಮಿಸಿದ ಸ್ಥಳವಾಗಿದೆ. ಈ ಸಂಕೀರ್ಣದಲ್ಲಿ ನಂದಿ,
ಪಾರ್ವತಿ, ಮುರುಗನ್, ಗಣೇಶ, ಸಭಾಪತಿ, ದಕ್ಷಿಣಾಮೂರ್ತಿ, ಚಂದೇಶ್ವರ, ವರಾಹಿ, ತಿರುವರೂರಿನ ತ್ಯಾಗರಾಜರ್, ಸಿದ್ಧರ್, ಕರವೂರರ್ ಮತ್ತು ಇತರರ ದೇವಾಲಯಗಳಿವೆ. ಈ ದೇವಾಲಯವು ತಮಿಳುನಾಡಿನಲ್ಲಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಗಂಗೈಕೊಂಡ ಚೋಳಪುರದಲ್ಲಿರುವ ಬೃಹದೀಶ್ವರ ದೇವಾಲಯಕ್ಕಾಗಿ ಗಂಗೈಕೊಂಡ ಚೋಳಪುರಂನ ಬೃಹದೀಶ್ವರ ದೇವಾಲಯವನ್ನು ನೋಡಿ ರಾಜರಾಜೇಶ್ವರಂ ಇಲ್ಲಿಗೆ ಮರುನಿರ್ದೇಶಿಸಲಾಗುತ್ತದೆ. ಕೇರಳದ ತಳಿಪರಂಬರದಲ್ಲಿರುವ ಶಿವ ದೇವಾಲಯಕ್ಕಾಗಿ ರಾಜರಾಜೇಶ್ವರ ದೇವಾಲಯವನ್ನು ನೋಡಿ ಬೃಹದೀಶ್ವರ ದೇವಾಲಯವನ್ನು ಅದರ ನಿರ್ಮಾತೃ ರಾಜರಾಜೇಶ್ವರಂ ಅಕ್ಷರಶಃ ರಾಜರಾಜನ ಪ್ರಭು ಎಂದು ಕರೆಯುತ್ತಾರೆ. ಮತ್ತು ಸ್ಥಳೀಯವಾಗಿ ತಂಜೈ ಪೆರಿಯ ಕೋಯಿಲ್ ಮತ್ತು ಅಕ್ಷರಶಃ ತಂಜಾವೂರು ದೊಡ್ಡ ದೇವಾಲಯ ಮತ್ತು ಪೆರುವುದಯ್ಯರ್ ಕೋವಿಲ್ ಎಂದು ಕರೆಯುತ್ತಾರೆ. ಇದು ಭಾರತದ ತಮಿಳುನಾಡಿನ ತಂಜಾವೂರಿನಲ್ಲಿರುವ ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿರುವ ಚೋಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ಹಿಂದೂ ದೇವಾಲಯವಾಗಿದೆ. ಇದು ಅತಿ ದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ತಮಿಳು ವಾಸ್ತುಶಿಲ್ಪದ ಮಾದರಿಯಾಗಿದೆ. ಇದನ್ನು ದಕ್ಷಿಣದ ಮೇರು ಎಂದು ಕರೆಯುತ್ತಾರೆ. ಚೋಳ ಚಕ್ರವರ್ತಿ ರಾಜರಾಜ ಕ್ರಿಸ್ತಶಕ 1100-110 ನಡುವೆ ನಿರ್ಮಿಸಿದ ಈ ದೇವಾಲಯವು ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು ಎಂದು ಕರೆಯಲ್ಪಡುತ್ತವೆ. 1000ರಿಂದ 1010 ಇಸವಿಯ ಒಳಗೆ ಈ ದೇವಾಲಯವು ಪೂರ್ಣಗೊಂಡಿದೆ ಹಾಗೂ ಇಲ್ಲಿರುವ ಶಾಸನಗಳೆಲ್ಲವೂ ತಮಿಳಿನಲ್ಲಿದೆ. ಎತ್ತರ ಈಗಾಗಲೇ ಹೇಳಿದಂತೆ ಸುಮಾರು 66 ಮೀಟ್ರ್ ಇದೆ, 217 ಅಡಿ ಎತ್ತರ ಇದೆ. ಅಧಿಕೃತ ಹೆಸರು ಇದಕ್ಕೆ ಬೃಹದೀಶ್ವರ ದೇವಾಲಯ, ಸಂಕೀರ್ಣ ತಂಜಾವೂರು. ಚೋಳರ ಕಾಲದ ಜೀವಂತ ದೇವಾಲಯದ ಒಂದು ಭಾಗ ಅಂತಲೇ ಹೇಳ್ಬೋದು. ಸಾಂಸ್ಕೃತಿಕವಾಗಿ ಬಿಂಬಿಸಿದಂತಹ ಒಂದು ಕ್ಷೇತ್ರ ಅಂತಂದರೆ ಅದು ಬೃಹದೀಶ್ವರ ದೇವಾಲಯ ಅಂತ ಹೇಳ್ಬಹುದು. ಈ ದೇವಾಲಯದ ವಿಸ್ತೀರ್ಣ ಅಂತ ಹೇಳೋದಕ್ಕಿಂತ ಎಷ್ಟು ಎಕರೆ ಅಂತೇಳಿದ್ರೆ ನೋಡಿ, 44.7 ಎಕರೆ ವಿಸ್ತೀರ್ಣ ಇದೆ. 11ನೇ ಶತಮಾನದ ಈ ದೇವಾಲಯದ ಮೂಲ ಸ್ಮಾರಕಗಳನ್ನು ಕಂದಕದ ಸುತ್ತಲೂ ನಿರ್ಮಿಸಲಾಗಿದೆ. ಇದರಲ್ಲಿ ಗೋಪುರ ಮತ್ತು ದೇವಾಲಯದ ಅದರ ಬೃಹತ್ ಗೋಪುರ, ಶಾಸನಗಳು, ಹಸಿ ಚಿತ್ರಗಳು ಮತ್ತು ಮುಖ್ಯವಾಗಿ ಶೈವ ಧರ್ಮಕ್ಕೆ ಸಂಬಂಧಿಸಿದ ಶಿಲ್ಪಗಳು, ಅಂದರೆ ವೈಷ್ಣವ ಧರ್ಮ ಮತ್ತು ಶಕ್ತಿ ಧರ್ಮಕ್ಕೂ ಸಂಬಂಧಿಸಿದವು. ದೇವಾಲಯವು ಅದರ ಇತಿಹಾಸದಲ್ಲಿ ಹಾನಿಗೊಳಗಾಗಿತ್ತು ಮತ್ತು ಕೆಲವು ಕಲಾಕೃತಿಗಳು ಈಗ ಕಾಣೆಯಾಗಿವೆ. ನಂತರದ ಶತಮಾನದಲ್ಲಿ ಹೆಚ್ಚುವರಿ ಮಂಟಪ ಮತ್ತು ಸ್ಮಾರಕಗಳನ್ನು ಸ್ಮರಿಸಲಾಯಿತು. 16ನೇ ಶತಮಾನದ ನಂತರ ಸೇರಿಸಲಾದ ಕೋಟೆಯ ಗೋಡೆಗಳ ನಡುವೆ ದೇವಾಲಯ ಈಗ ನಿಂತಿದೆ. ಇಂತಹ ಅದ್ಭುತ ಕಲಾಕೃತಿಯನ್ನು ಅಂದಿನ ದಿನಮಾನಗಳಲ್ಲೇ ಕೆತ್ತಿದಂತಹ ಮಹಾಶಿಲ್ಪಕಾರರು ನಮ್ಮೊಂದಿಗಿದ್ದರು ಅಂದರೆ ಉತ್ಪ್ರೇಕ್ಷೆಯಾಗಲಾರದು. ಕಾರಣ ಇಷ್ಟೇ ನೋಡಿ, ಎಷ್ಟು ದೊಡ್ಡ ಕಲಾಕೃತಿಗಳು, ಎಷ್ಟು ಎತ್ತರಕ್ಕೆ ಕೊಂಡೊಯ್ದಂಥ ಕಲಾಕೃತಿಗಳು, ಅಲ್ಲಿಂದಲೂ ಅಡಿಯಿಂದ ಮುಡಿ ತನಕವೂ ಒಳ್ಳೊಳ್ಳೆ ಕಲಾಕೃತಿಗಳನ್ನು ಕೆತ್ತನೆ ಮಾಡಿದಂತಹ ಸುಂದರ ಭಗವಂತನ ರೂಪವಾಗಿರ್ಬೋದು, ವಿವಿಧ ಭಂಗಿಯ ರೂಪಗಳಾಗಿರ್ಬೋದು, ನರ್ತನ ರೂಪದಲ್ಲಿ, ರಾಸಲೀಲೆಯ ರೂಪದಲ್ಲಿ, ವಿನೋದದ ರೂಪದಲ್ಲಿ, ಕೋಪದ ರೂಪದಲ್ಲಿ, ಹೀಗೆ ನಾನಾ ಬಗೆಯಲ್ಲಿ ತ್ರಿಕೋನ, ಷಟ್ಕೋನ, ಚತುಷ್ಕೋನ, ಹೀಗೆ ವಿವಿಧ ಭಂಗಿಗಳಲ್ಲಿ, ವಿವಿಧ ಆಕಾರಗಳಲ್ಲಿ, ವಿವಿಧ ರೀತಿಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂತಹ ಶಿಲ್ಪಿಗಳಿಗೆ ದೊಡ್ಡ ನಮಸ್ಕಾರ. ಹಾಗೆ ಇಂದಿನ ಶಿಲ್ಪಿಗಳು ಇದ್ದಾರೆ, ಹಿಂದಿನ ಶಿಲ್ಪಿಗಳು ಇದ್ದರು. ಆ ಪಳಿಯುಳಿಕೆ ಇವತ್ತು
ಅಯೋಧ್ಯೆಯಲ್ಲಿ ಶ್ರೀರಾಮನಂಥ ಶಿಲ್ಪವನ್ನು ಕೆತ್ತಲಿಕ್ಕೆ ಸಾಧ್ಯ ಆಗಿದ್ದು ನಮ್ಮ ಕರ್ನಾಟಕದ ಮೈಸೂರಿನವರಿಂದ ಅಂತ ಹೇಳಿದ್ರೆ ಭಾಳ ಹೆಮ್ಮೆ ಆಗುತ್ತೆ. ನೋಡಿ, ಇವೆಲ್ಲ ಭಗವಂತನ ಪ್ರೇರಣೆ, ಭಗವಂತನ ಒಂದು ಆರಾಧನೆ ಮನಸ್ಸಿನಲ್ಲಿದ್ದರೆ ಮಾತ್ರ ಇಂತಹ ದೈವತ್ವದ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರೋವಂಥ ವಿಧಿವಿಧಾನಗಳನ್ನು ಅವರು ಅಳವಡಿಸ್ಕೊಳ್ತಾ ಬರ್ತಾರೆ. ಭಗವಂತನ ಪ್ರೇರಣೆ ಇದ್ದರೆ ಮಾತ್ರ ಇವೆಲ್ಲ ಸಾಧ್ಯ. ನೋಡಿ, ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಈ ಸುಂದರ ಬೃಹದಾಕಾರದಲ್ಲಿ ಬೆಳೆದಿರ್ತಕ್ಕಂಥ ದೊಡ್ಡ ವಿಸ್ತೀರ್ಣದಲ್ಲಿರ್ತಕ್ಕಂಥ ಬೃಹದೀಶ್ವರ ಅಂತಲೇ ಕರೆಸ್ಕೊಳ್ಳುವಂಥ ಒಂದು ದೇವಾಲಯ ಎಲ್ಲಾದರೂ ಐತೆ ಅಂತಂದರೆ ಅದು ತಮಿಳುನಾಡಿನ ತಂಜಾವೂರಲ್ಲಿರುವಂಥ ಬೃಹದೀಶ್ವರ ದೇವಾಲಯ. ಈ ದೇವಾಲಯಕ್ಕೆ ಎಲ್ಲರೂ ಒಮ್ಮೆ ಭೇಟಿ ಕೊಡಿ, ಭಗವಂತನ ಕಣ್ತುಂಬಿಸ್ಕೊಳ್ಳಿ. ಆರಾಧ್ಯ ದೈವ, ಎಲ್ಲರಿಗೂ ಆರಾಧ್ಯ ದೈವ ಈಶ್ವರ, ಎಲ್ಲರೂ ಆರಾಧಿಸ್ತಾರೆ. ಕೇವಲ ಈಶ್ವರನಲ್ಲದೆ ಸತಿ ಶಕ್ತಿ ಎಲ್ಲರೂ ಇರ್ತಾರೆ. ಜೈ ಕರ್ನಾಟಕ, ಜೈ ಹಿಂದ್.